ಇವತ್ತಿನ ದಿನ ಅಂಬೇಡ್ಕರ್ ಅವರ ಜಯಂತಿ. ಉದ್ಯೋಗಾಕಾಂಕ್ಷಿಗಳ ನಡೆ ಭೀಮ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ 2 ದಿನಗಳ ಹಿಂದೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಒಂದು ಸುದ್ದಿಯನ್ನು ಕೊಡಲಾಗಿತ್ತು. ಆದರೆ ಇವತ್ತಿನ ದಿನ ನಾವು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಕೂಡ ನಿನ್ನೆ ಚರ್ಚೆ ಮಾಡಿ ಇವತ್ತಿನ ದಿನ ಸಂಪೂರ್ಣವಾಗಿ ನಾವೆಲ್ಲ ಉದ್ಯೋಗಾಕಾಂಕ್ಷಿಗಳು ಹಾಗೂ ರೈತ ಸಂಘಟನೆಯವರು ಸೇರಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇವತ್ತು ಯಾವುದೋ ಹೋರಾಟವನ್ನು ಹಮ್ಮಿಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿದ್ವಿ. ಅದೇ ರೀತಿ ನಮ್ಮ ಹೋರಾಟ ನಾಳಿನ ದಿನ 15ನೇ ತಾರೀಕಿನಿಂದ ಹೋರಾಟ ಮುಂದುವರಿತೈತಿ. ಅದಕ್ಕೆ ಈ ಸರ್ಕಾರದ ಪರವಾಗಿ ತಾವು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಒಬ್ಬ ಹೋರಾಟಗಾರರ ಸಾಮಾಜಿಕ ಒಂದು ಹಕ್ಕಿನ ರಕ್ಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕಮಿಷನರ್ ಅವರಿಗೆ ಕೂಡ ಗಮನಕ್ಕೆ ತರಲಾಗಿತ್ತು. ಆದರೆ ಇವತ್ತಿನ ದಿನ ಆ ಹೋರಾಟಗಾರರನ್ನ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಲಿಕ್ಕೆ ಬಿಡದೆ ಅವರು ಇರುವ ಸ್ಥಳದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದನ್ನು ನಾವು ಇವತ್ತೆಲ್ಲ ರೈತ ಸಂಘಟನೆಯವರು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದರೆ ಇವತ್ತು ರಾಷ್ಟ್ರ ನಾಯಕನ ಒಂದು ಜಯಂತಿ ಆಚರಣೆ ಮಾಡುವಂಥದ್ದು, ಅದನ್ನು ಈ ಪೂರ್ವಭಾವಿಯಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ನಾಳಿನ ದಿನ ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಯಾವುದೇ ಆತಂಕ ಮಾಡಬಾರ್ದು ಅಂತ ಹೇಳಲಾಗಿತ್ತು. ಆದರೂ ಕೂಡ ಈ ರಾಷ್ಟ್ರ ನಾಯಕನ ಒಂದು ಜಯಂತಿಗೂ ಕೂಡ ಅವಕಾಶ ಮಾಡಿಕೊಡದೆ ತಾವೇನು ಅರೆಸ್ಟ್ ಮಾಡಿರಿ, ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳನ್ನು ಕರೆದು ಆ ಒಂದು ಸಮಸ್ಯೆಯನ್ನು ತೀವ್ರಗತಿಯೊಳಗೆ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದರೆ ಬರುವಂಥ ದಿನದೊಳಗೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಈ ರಾಜ್ಯದಲ್ಲಿ ಅನ್ಯಾಯ ಆಗಬೇಕಾಗತ್ತೆ.